ಡಿಪಾರ್ಟ್ಮೆಂಟ್ ವೈಸ್ ರಿವ್ಯೂ ಬೇಕಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಾವು ಹೇಳ್ಬೋದು. ಅವ್ರು ಯಾವ್ದು ಪರ್ಟಿಕ್ಯುಲರ್ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಸರ್ಕಾರ ಅಂದ ತಕ್ಷಣ ಎಲ್ಲಾ ಇಲಾಖೆಗಳು ಬರ್ತವೆ, ಅದು ಜನರಲ್ ಆಗುತ್ತೆ. ಅವ್ರಿಗೆ ಸ್ಪೆಸಿಫಿಕ್ ನೀವು ಕೇಳ್ರಿ. ಈಗ ಕಳೆದ ಎವ್ರಿ ಮಂತ್ ಎವ್ರಿ ಸೆಕೆಂಡ್ ಮಂತ್ ನಾವು CLP ಮೀಟಿಂಗ್ ಕರಿತೀವಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಅಡ್ರೆಸ್ ಮಾಡೇ ಮಾಡ್ತೀವಿ. ಎಲ್ಲ ಮಿನಿಸ್ಟರ್ ಕೂಡ ಅಲ್ಲಿ ಇರ್ತಾರೆ. ಇದ್ರ ಮೇಲೆ ಡೆಫಿನೆಟ್ಲಿ ಅವ್ರದ್ದು ಏನಾರ ಗ್ರಿವೆನ್ಸಸ್ ಇದ್ರೆ ಐ ರೆಕಮೆಂಡ್, ಇಟ್ಸ್ ಓನ್ಲಿ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಮುಖ್ಯಮಂತ್ರಿ ಅವ್ರ ಹತ್ರ ಕುತ್ಕೊಂಡು ಮಾತನಾಡ್ತಕ್ಕದ್ದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಟ್ಸ್ ಓನ್ಲಿ ಐ ಕ್ಯಾನ್ ಮೇಕ್ ಹಂಬಲ್ ರಿಕ್ವೆಸ್ಟ್ ಟು ಹಿಮ್. ಈ ತರ ಹೇಳಿಕೆಗಳು ಕೊಟ್ಟ ತಕ್ಷಣ ನೀವು ನಮ್ಮನ್ನು ಕೇಳಿದ್ರೆ ನಮ್ಮ ಹತ್ರ ಯಾವ ರೀತಿಯಿಂದ ಉತ್ತರ ಸಿಗೋದಿಲ್ಲ. ಯಾಕಂದ್ರೆ ಐ ಕೆನಾಟ್ ಕಮೆಂಟ್ ಆನ್ ಬಿಹಾಫ್ ಆಫ್ ಹಿಮ್, ಬಿಕಾಸ್ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ, ಯಾವ ದೃಷ್ಟಿಯಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಸರ್ಕಾರ ಹೊಸಬರಲ್ಲಿ ಬಂದಾಗ ಆರೋಪಗಳು ಮಾಡಿದ್ದಾರೆ ಅಂತ ಇನ್ನೂ ನೇರ ಭೇಟಿ ಆಗಿಲ್ಲ. 2 ವರ್ಷ ಆಯ್ತು, ಇನ್ನೂ ಶಾಸಕರ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಶಾಸಕರು ತೃಪ್ತಿ ಆಗಿಲ್ಲ ಅಂತಾನೆ ಅರ್ಥ ಅಲ್ವಾ? ಹಂಗಲ್ರಿ, ಈಗ ಯಾಕೆ ಎದಕ್ಕೋಸ್ಕರ ತೃಪ್ತಿ ಆಗಿಲ್ಲ ಅಂತ ಹೆಂಗ್ ಹೇಳ್ಬೇಕು? ಅನುದಾನ ವಿಚಾರ ಅಲ್ಲ, ಅನುದಾನ ಎಲ್ಲರಿಗೂ ಬೇಕು. ಅನುದಾನ ಅಂತಕ್ಕಂಥದ್ದು ಎಲ್ಲ ಶಾಸಕರಿಗೆ ಬೇಕು, ಎಲ್ಲ ಪಾರ್ಲಿಮೆಂಟ್ ಮೆಂಬರಿಗೆ ಬೇಕು. ನಮ್ದೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಡೆಮೋಕ್ರಸಿ ಇದೆ, ಹೇಳಲಿಕ್ಕೆ ಅವಕಾಶ ಕೂಡ ಇದೆ. ಬಿಜೆಪಿಯಲ್ಲಾಗಿರಲಿ ಕೇಂದ್ರದಲ್ಲಾಗಲಿ ಹೇಳಕ್ ಅವಕಾಶನೇ ಇಲ್ಲ. ಸೊ ನಮ್ಮ ಪಾರ್ಟಿಯಲ್ಲಿ ಅವಕಾಶ ಇದೆ, ಓಪನ್ ಆಗಿ ಹೇಳಿದ್ದಾರೆ. ನಮ್ದು ಡೆಮೋಕ್ರೆಟಿಕ್ ಇರ್ತಕ್ಕಂಥ ಪಾರ್ಟಿ, ಅವ್ನ ಎಕ್ಸೆಪ್ಟ್ ಮಾಡ್ಕೊಂತಾರೆ. ಹೈಕಮಾಂಡ್ ಕರೆದು ಮಾತಾಡ್ತಾರೆ ಅವರಿಗೆ. ಈ ರೀತಿ ಹೇಳಿಕೆಗಳು ಈಗ ಆಲ್ರೆಡಿ ಬಿಜೆಪಿ ಒಂದ್ ರೀತಿ ಆರೋಪ ಮಾಡ್ತಿದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ. ಈ ರೀತಿಯಾದಂತಹ ಸ್ವಪಕ್ಷದ ಮೇಲೆನೆ ಆರೋಪ ಮಾಡುವಂತದ್ದು ಮತ್ತೊಂದು ಅಸ್ತ್ರ ಅಲ್ವಾ ಅವರಿಗೆ? ಅಲ್ಲಮ್ಮ, ನೀವು ಹೇಳಿರೋದು ಪೊಲಿಟಿಕಲಿ ಅವರಿಗೆ ಅಸ್ತ್ರ ಆಗ್ತಿರ್ಬೋದು ಫಾರ್ ಟೈಮಿಂಗು. ಅವ್ರು ಇದನ್ನೇ ಕಾಯೋದು. ಈಗ ಭ್ರಷ್ಟಾಚಾರದ ಪಿತಾಮಹಗಳು ಇರ್ತಾನೆ. ಈಗ ಭ್ರಷ್ಟಾಚಾರ ಬಗ್ಗೆ ಮಾತನಾಡ್ಲಿಕ್ಕೆ ಅವ್ರಿಗೆ ನೈತಿಕತೆ ಇದೆಯಾ? ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಇವತ್ತು ಸ್ವಿಸ್ ಬ್ಯಾಂಕ್ ನಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಿದಾರಲ್ಲ ಮೊನ್ನೆ. ಸ್ವಿಸ್ ಬ್ಯಾಂಕ್ ನ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡಿರಾ? 24ನೇ ಇಸ್ವಿಲಿಂದ ಈ ವರ್ಷದಲ್ಲಿ 37,000 ಕೋಟಿ ಟ್ರಿಪಲ್ ಆಗಿದೆ ದುಡ್ಡು. ಸ್ವಿಸ್ ಬ್ಯಾಂಕ್ ನಲ್ಲಿ ದುಡ್ಡು ಜಾಸ್ತಿ ಆಗಿದೆ. ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೊರ ದೇಶದಲ್ಲಿರ್ತಕ್ಕಂಥ ದುಡ್ಡು ತಂದು ಎಲ್ಲರಿಗೂ 15 ಲಕ್ಷ ರೂಪಾಯಿ ಕೊಡ್ತೀವಿ, ಸ್ವಿಸ್ ಬ್ಯಾಂಕ್ ನ ಮುಗಿಸ್ಬಿಡ್ತೀವಿ, ಸ್ವಿಸ್ ಬ್ಯಾಂಕ್ ನಾಗಿರೋ ದುಡ್ಡೆಲ್ಲ ತರ್ತೀವಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಇವತ್ತು ಇವರ ಅವಧಿಯಲ್ಲಿ ಸ್ವಿಸ್ ಬ್ಯಾಂಕ್ ಕಳಿಸಿರ್ತಕ್ಕಂಥ ರಿಪೋರ್ಟ್ ನಲ್ಲಿ ಕೇವಲ 1 ವರ್ಷದಲ್ಲಿ 3 ಪಟ್ಟಷ್ಟು ದುಡ್ಡು ಜಾಸ್ತಿ ಆಗಿದೆ. 37,000 ಕೋಟಿ ಇವತ್ತು ಇಲ್ಲಿದೆ. ಸೊ ಇವರು ಭ್ರಷ್ಟಾಚಾರ ಬಗ್ಗೆ ಮಾತನಾಡ್ತಕ್ಕಂಥ ಇವ್ರಿಗೆ ಯಾರು ನೈತಿಕತೆ ಅಂತ ನನ್ನ ಪ್ರಶ್ನೆ. ಅಲ್ಲ ಸರ್, ಈಗ ಅವರು ಭ್ರಷ್ಟಾಚಾರ ಮಾಡಿದಾರೆ ಅಂತಾನೆ 40% ಕಮಿಷನ್ ಆರೋಪ ಮಾಡಿ ನೀವು ಅಧಿಕಾರಕ್ಕೆ ಬಂದ್ರಿ. ಆದ್ರೆ ಜನರು ಈಗ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ರು. ನಿಮ್ಮ ಸರ್ಕಾರದಲ್ಲೂ ಅದೇ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಯಾವ ನಂಬಿಕೆ ಮೇಲೆ ಜನರ ಮೇಲೆ ಭರವಸೆ ಇರಬೇಕು ಮುಂದೆ? ಯಾವ ಭ್ರಷ್ಟಾಚಾರ ಜನರಲ್ ಆಯ್ತಲ್ಲಪ್ಪ, ಜನರಲ್ ಅಲ್ಲ, ಶಾಸಕರ ಆರೋಪ ಹೇಳ್ತಿರೋದು. ಅದೇ ರೀ, ನಮ್ಮ ಶಾಸಕರ ಆರೋಪ ಮಾಡಿರ್ತಕ್ಕಂಥ, ನೀವು ಬಿಜೆಪಿ ಹೇಳಿದ್ರೆ ನಮ್ಮ ಶಾಸಕರು ಹೇಳ್ತಿದ್ರ, ನಮ್ಮ ಶಾಸಕರು ಆರೋಪ ಮಾಡಿರ್ತಕ್ಕಂಥದ್ದು ನೀವು ಯಾವ BR ಪಾಟೀಲ್ ಸಾಹೇಬರು ಮನೆ ವಿಷಯದಲ್ಲಿ ಹೋಗಲ್ಲ. ಮನೆ ವಿಷಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ, ಮನೆಗಳು ಜನರಲ್ ಆಗಿ ನಾವು ಕೊಟ್ಟರೆ ಎಲ್ಲ ಗ್ರಾಮ ಪಂಚಾಯತಿ ಕಳಿಸ್ಬೇಕು, ಅಥವಾ ಡಿಸೈಡ್ ಆಗಿ ಹೋದ್ರು ಕೂಡ ಒಂದೊಂದು ಗ್ರಾಮ ಪಂಚಾಯತ್ 50 ಮನೆ 20 ಮನೆ 30 ಮನೆ ಹೋಗ್ತವೆ. ಒಂದು ಗ್ರಾಮ ಪಂಚಾಯತಿಗಂತೂ 1000 ಮನೆ ಹೋಗೋದಿಲ್ಲ, ಕರೆಕ್ಟಲ್ರಿ? ಅಥವಾ ಮುನ್ಸಿಪಾಲಿಟಿಗೆ ಬಂದ್ರೆ ಮುನ್ಸಿಪಾಲಿಟಿಯಿಂದ ಮನೆ ಕೊಡ್ತಾರೆ, ಗ್ರಾಮ ಪಂಚಾಯತಿಗೆ ಹೋದ್ರೆ ಗ್ರಾಮ ಪಂಚಾಯತ್ ಮನೆ ಕೊಡ್ತಾರೆ. ಇಷ್ಟು ನನಗೆ ಮಾಹಿತಿ ಇರತಕ್ಕಂಥದ್ದು. ಇದರಲ್ಲಿ ಯಾವ ರೀತಿ ಆರೋಪ ಆಗಿದೆ ನಾನು ಸರಿಯಾಗಿ ಕೇಳಿಲ್ಲ. BR ಪಾಟೀಲ್ ಸಾಹೇಬರು ಸೋಷಲಿಸ್ಟ್ ಮೂವ್ಮೆಂಟ್ ಬಂದಿರತಕ್ಕಂಥವ್ರು, ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪರ್ಸನ್. ನನಗೆ ಅವ್ರ ಬಗ್ಗೆ ಗೌರವ ಇದೆ. ನೀವು ಮಚ್ಚಿನ ಕ್ಲಾರಿಫಿಕೇಶನ್ ಅವ್ರಿಗೆ ಕೇಳಬೇಕು. ಯಾಕಂದ್ರೆ ಇದು ಆರೋಪ ಆಯ್ತೋ ಸರಿ ಆಯ್ತೋ ಗುರುತಿಲ್ಲ, ನನಗೆ ಗುರುತಿಲ್ಲ. ಐ ಕೆನಾಟ್ ಡಿಫೆಂಡ್, ನೈದರ್ ಐ ಕ್ಯಾನ್ ಸೆ ಇಟ್ ಇಸ್ ಕರೆಕ್ಟ್, ಬಟ್ ಅಕಾರ್ಡಿಂಗ್ ಟು ಮಿ ಐ ಕ್ಯಾನ್ ಡಿಫೆಂಡ್ ಇನ್ ಸಚ್ ಎ ವೇ ದಟ್ ಮನೆಗಳು ಮಾತ್ರ ನೇರವಾಗಿ ಗ್ರಾಮ ಪಂಚಾಯತಿಗೆ ಹೋಗಬೇಕು, ಇಲ್ಲಿಂದ ಅಲಾಕಟ್ ಆಗಿ, ಅಥವಾ ಇಲ್ಲಿಂದ ಮುನ್ಸಿಪಾಲಿಟಿಗೆ ಹೋಗಬೇಕು. ಸೊ ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನಾವು ಪತ್ರ ಕೊಟ್ಟು ಇಂತಿಂತ ಗ್ರಾಮ ಪಂಚಾಯತಿಗೆ ಇಷ್ಟು ಮನೆಗಳನ್ನು ಕೊಡಿ ಅಂತ ಕೇಳಿದ್ರೆ ನಾವು ಕೊಟ್ಟಿದ್ದ ಪತ್ರ ಬೇರೆ ಕೊಡ್ತಿಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ ನೇರವಾಗಿ ಹಣ ಕೊಟ್ಟು ಅವ್ರು ಗ್ರಾಮ ಪಂಚಾಯತಿಗೆ ಮನೆ ಹಾಕಿಸ್ಕೊತಾ ಇದ್ದಾರೆ. ಅದು ನನಗೆ ಗುರುತಿಲ್ಲ. ಆ ತರ ಆಗಿದೆ, ನೀವು ವೆರಿಫೈ ಮಾಡಿ ನೋಡ್ರಿ, ನನಗೆ ಗುರುತಿಲ್ಲ. ನಿನ್ನೆ ಗ್ರಾಮ ಸಭೆಯಲ್ಲೂ ಗಲಾಟೆ ಆಗಿದೆ. ಅಲ್ಲಿ ಅವ್ರು BR ಪಾಟೀಲ್ ಹೇಳಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಗಲಾಟೆ ಆಗಿದೆ. ಅವ್ರು ಹೇಳಿದ್ರೆ ಹೌದು 10,000 ಕೊಟ್ಟಿದ್ರಿ, ನಮ್ಮ ಹೆಸರು ಹಾಕಿಲ್ಲ, ಅಲ್ಲಿ ಮನೆ ಮಂಜೂರಾತಿ ಆಗಿಲ್ಲ ಅಂತ ಗಲಾಟೆನೂ ಮಾಡ್ಕೊಂಡಿದ್ದಾರೆ. ಅಲ್ಲ, ಈಗ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು ಇಷ್ಟೇ ಸ್ಪಷ್ಟೀಕರಣ ಕೊಡಬಹುದು. ನೀವು ಎಷ್ಟು ಕೇಳಿದ್ರು ಕೂಡ ಐ ಕ್ಯಾನ್ ಓನ್ಲಿ ಲಿಮಿಟ್ ಸೋ ಮಚ್, ಸೊ ಐ ಕಾಂಟ್ ಆನ್ಸರ್ ಬಿಯಾಂಡ್ ದಿಸ್. ಇಲ್ಲ, ಏನಾಗಿರ್ತದೆ ಅದರಲ್ಲಿ ಸ್ವಲ್ಪ ಗೊಂದಲ ಇದೆ. ಒಂದೇನ್ ಮಾಡಿದ್ದಾರೆ, ಆಲ್ರೆಡಿ ಲಿಸ್ಟ್ ಪ್ರಿಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಪ್ರಿಯೋರಿ ಲಿಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಮನೆ ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗಿದೆ. ಅದ್ರ ಮೇಲೆ ಓವರ್ಲುಕ್ ಮಾಡಿ, ಇನ್ ಕೇಸ್ ಅದು ಕಾಯ್ದೆ ಪ್ರಕಾರ ಆಗಿಲ್ಲ ಅಂತಂದ್ರೆ MLAಗಳಿಗೆ ಅವಕಾಶ ಇದ್ದಂಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇರ್ತೀವಿ, ಬಟ್ ಪವರ್ ಇರ್ತಕ್ಕಂಥ ಚೂಸ್ ಮಾಡ್ತಕ್ಕಂಥ ಪವರ್ ಅವರಿಗಿದೆ, ಕ್ಯಾನ್ಸಲ್ ಮಾಡ್ತಕ್ಕಂಥ ಪವರ್ ನಮಗಿದೆ. ಸಬ್ಜೆಕ್ಟ್ ಟು ಕಂಡೀಷನ್ ಇರಬೇಕದನ್ನು. ಡಿಪಾರ್ಟ್ಮೆಂಟ್ ವೈಸ್ ರಿವ್ಯೂ ಬೇಕಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಾವು ಹೇಳ್ಬೋದು. ಅವ್ರು ಯಾವ್ದು ಪರ್ಟಿಕ್ಯುಲರ್ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಸರ್ಕಾರ ಅಂದ ತಕ್ಷಣ ಎಲ್ಲಾ ಇಲಾಖೆಗಳು ಬರ್ತವೆ, ಅದು ಜನರಲ್ ಆಗುತ್ತೆ. ಅವ್ರಿಗೆ ಸ್ಪೆಸಿಫಿಕ್ ನೀವು ಕೇಳ್ರಿ.
ಈಗ ಕಳೆದ ಎವ್ರಿ ಮಂತ್ ಎವ್ರಿ ಸೆಕೆಂಡ್ ಮಂತ್ ನಾವು CLP ಮೀಟಿಂಗ್ ಕರಿತೀವಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಅಡ್ರೆಸ್ ಮಾಡ್ತೀವಿ. ಎಲ್ಲ ಮಿನಿಸ್ಟರ್ ಕೂಡ ಅಲ್ಲಿ ಇರ್ತಾರೆ. ಇದ್ರ ಮೇಲೆ ಡೆಫಿನೆಟ್ಲಿ ಅವ್ರದ್ದೇನ ಗ್ರಿವೆನ್ಸಸ್ ಇದ್ರೆ ಐ ರೆಕಮೆಂಡ್, ಇಟ್ಸ್ ಓನ್ಲಿ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಮುಖ್ಯಮಂತ್ರಿ ಅವ್ರ ಹತ್ರ ಕುತ್ಕೊಂಡು ಮಾತನಾಡ್ತಕ್ಕದ್ದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಟ್ಸ್ ಓನ್ಲಿ ಐ ಕ್ಯಾನ್ ಮೇಕ್ ಹಂಬಲ್ ರಿಕ್ವೆಸ್ಟ್ ಟು ಹಿಮ್. ಈ ತರ ಹೇಳಿಕೆಗಳು ಕೊಟ್ಟ ತಕ್ಷಣ ನೀವು ನಮ್ಮನ್ನು ಕೇಳಿದ್ರೆ ನಮ್ಮ ಹತ್ರ ಯಾವ ರೀತಿಯಿಂದ ಉತ್ತರ ಸಿಗೋದಿಲ್ಲ. ಯಾಕಂದ್ರೆ ಐ ಕೆನಾಟ್ ಕಮೆಂಟ್ ಆನ್ ಬಿಹಾಫ್ ಆಫ್ ಹಿಮ್, ಬಿಕಾಸ್ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ, ಯಾವ ದೃಷ್ಟಿಯಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಸರ್ಕಾರ ಹೊಸಬರಲ್ಲಿ ಬಂದಾಗ ಆರೋಪಗಳು ಮಾಡಿದ್ದಾರೆ ಅಂತ ಇನ್ನೂ ನೇರ ಭೇಟಿ ಆಗಿಲ್ಲ. 2 ವರ್ಷ ಆಯ್ತು, ಇನ್ನೂ ಶಾಸಕರ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಶಾಸಕರು ತೃಪ್ತಿ ಆಗಿಲ್ಲ ಅಂತಾನೆ ಅರ್ಥ ಅಲ್ವಾ? ಹಂಗಲ್ರಿ, ಈಗ ಯಾಕೆ ಎದಕ್ಕೋಸ್ಕರ ತೃಪ್ತಿ ಆಗಿಲ್ಲ ಅಂತ ಹೆಂಗ್ ಹೇಳ್ಬೇಕು? ಅನುದಾನದ ವಿಚಾರ ಅಲ್ಲ, ಅನುದಾನ ಎಲ್ಲರಿಗೂ ಬೇಕು. ಅನುದಾನ ಅಂತಕ್ಕಂಥದ್ದು ಎಲ್ಲ ಶಾಸಕರಿಗೆ ಬೇಕು, ಎಲ್ಲ ಪಾರ್ಲಿಮೆಂಟ್ ಮೆಂಬರಿಗೆ ಬೇಕು. ನಮ್ದೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಡೆಮೋಕ್ರಸಿ ಇದೆ, ಹೇಳಲಿಕ್ಕೆ ಅವಕಾಶ ಕೂಡ ಇದೆ. ಬಿಜೆಪಿಯಲ್ಲಾಗಿರ್ಲಿ, ಕೇಂದ್ರದಲ್ಲಾಗಲಿ ಹೇಳಕ್ ಅವಕಾಶನೇ ಇಲ್ಲ. ಸೊ ನಮ್ಮ ಪಾರ್ಟಿಯಲ್ಲಿ ಅವಕಾಶ ಇದೆ, ಓಪನ್ ಆಗಿ ಹೇಳಿದ್ದಾರೆ. ನಮ್ದು ಡೆಮೋಕ್ರೆಟಿಕ್ ಇರತಕ್ಕಂಥ ಪಾರ್ಟಿ, ಅವ್ನ ಎಕ್ಸೆಪ್ಟ್ ಮಾಡ್ಕೊಂತಾರೆ. ಹೈಕಮಾಂಡ್ ಕರೆದು ಮಾತಾಡ್ತಾರೆ ಅವರಿಗೆ. ಈ ರೀತಿ ಹೇಳಿಕೆಗಳು ಈಗ ಆಲ್ರೆಡಿ ಬಿಜೆಪಿ ಒಂದ್ ರೀತಿ ಆರೋಪ ಮಾಡ್ತಿದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ. ಈ ರೀತಿಯಾದಂತಹ ಸ್ವಪಕ್ಷದ ಮೇಲೇನೆ ಆರೋಪ ಮಾಡುವಂತದ್ದು ಮತ್ತೊಂದು ಅಸ್ತ್ರ ಅಲ್ವಾ ಅವರಿಗೆ? ಅಲ್ಲಮ್ಮ, ನೀವು ಹೇಳಿರೋದು ಪೊಲಿಟಿಕಲಿ ಅವರಿಗೆ ಅಸ್ತ್ರ ಆಗ್ತಿರ್ಬೋದು ಫಾರ್ ಟೈಮಿಂಗ್. ಅವ್ರು ಇದನ್ನೇ ಕಾಯೋದು. ಈಗ ಭ್ರಷ್ಟಾಚಾರದ ಪಿತಾಮಹಗಳು ಇರ್ತಾನೆ. ಈಗ ಭ್ರಷ್ಟಾಚಾರ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ನೈತಿಕತೆ ಇದೆಯಾ? ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇವತ್ತು ಸ್ವಿಸ್ ಬ್ಯಾಂಕ್ ನಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಿದಾರಲ್ಲ ಮೊನ್ನೆ. ಸ್ವಿಸ್ ಬ್ಯಾಂಕ್ ನವರು ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡಿರಾ? 24ನೇ ಇಸ್ವಿಲಿಂದ ಈ ವರ್ಷದಲ್ಲಿ 37,000 ಕೋಟಿ ಟ್ರಿಪಲ್ ಆಗಿದೆ ದುಡ್ಡು. ಸ್ವಿಸ್ ಬ್ಯಾಂಕ್ ನಲ್ಲಿ ದುಡ್ಡು ಜಾಸ್ತಿ ಆಗಿದೆ. ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೊರ ದೇಶದಲ್ಲಿರ್ತಕ್ಕಂಥ ದುಡ್ಡು ತಂದು ಎಲ್ಲರಿಗೂ 15 ಲಕ್ಷ ರೂಪಾಯಿ ಕೊಡ್ತೀವಿ, ಸ್ವಿಸ್ ಬ್ಯಾಂಕ್ ನ ಮುಗಿಸ್ಬಿಡ್ತೀವಿ, ಸ್ವಿಸ್ ಬ್ಯಾಂಕ್ ನಾಗಿರೋ ದುಡ್ಡೆಲ್ಲ ತರ್ತೀವಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಇವತ್ತು ಇವ್ರ ಅವಧಿಯಲ್ಲಿ ಸ್ವಿಸ್ ಬ್ಯಾಂಕ್ ಕಳಿಸಿರ್ತಕ್ಕಂಥ ರಿಪೋರ್ಟ್ ನಲ್ಲಿ ಕೇವಲ 1 ವರ್ಷದಲ್ಲಿ 3 ಪಟ್ಟಷ್ಟು ದುಡ್ಡು ಜಾಸ್ತಿ ಆಗಿದೆ. 37,000 ಕೋಟಿ ಇವತ್ತು ಇಲ್ಲಿದೆ. ಸೊ ಇವರು ಭ್ರಷ್ಟಾಚಾರ ಬಗ್ಗೆ ಮಾತನಾಡ್ತಕ್ಕಂಥ ಇವ್ರಿಗೆ ಯಾರು ನೈತಿಕತೆ ಅಂತ ನನ್ನ ಪ್ರಶ್ನೆ. ಅಲ್ಲ ಸರ್, ಈಗ ಅವರು ಭ್ರಷ್ಟಾಚಾರ ಮಾಡಿದಾರಂತಾನೆ 40% ಕಮಿಷನ್ ಆರೋಪ ಮಾಡಿ ನೀವು ಅಧಿಕಾರಕ್ಕೆ ಬಂದ್ರಿ. ಆದ್ರೆ ಜನರು ಈಗ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ರು. ನಿಮ್ಮ ಸರ್ಕಾರದಲ್ಲೂ ಅದೇ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಯಾವ ನಂಬಿಕೆ ಮೇಲೆ ಜನರ ಮೇಲೆ ಭರವಸೆ ಇರಬೇಕು ಮುಂದೆ? ಯಾವ ಭ್ರಷ್ಟಾಚಾರ ಜನರಲ್ ಆಯ್ತಲ್ಲಪ್ಪ, ಜನರಲ್ ಅಲ್ಲ ಸರ್, ಶಾಸಕರ ಆರೋಪ ಹೇಳ್ತಿರೋದು. ನಿಮ್ಮ ಶಾಸಕರೇ ಅಲ್ಲಲ್ಲ, ಅದೇ ರೀ ನಮ್ಮ ಶಾಸಕರ ಆರೋಪ ಮಾಡಿರ್ತಕ್ಕಂಥ, ನೀವು ಬಿಜೆಪಿ ಹೇಳಿದ್ರೆ ನಮ್ಮ ಶಾಸಕರು ಹೇಳ್ತಿದ್ರ, ನಮ್ಮ ಶಾಸಕರು ಆರೋಪ ಮಾಡಿರ್ತಕ್ಕಂಥದ್ದು ನೀವು ಯಾವ BR ಪಾಟೀಲ್ ಸಾಹೇಬರು ಮನೆ ವಿಷಯದಲ್ಲಿ. ಹೌದಲ್ಲ, ಮನೆ ವಿಷಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ, ಮನೆಗಳು ಜನರಲ್ ಆಗಿ ನಾವು ಕೊಟ್ಟರೆ ಎಲ್ಲ ಗ್ರಾಮ ಪಂಚಾಯತಿ ಕಳಿಸ್ಬೇಕು, ಅಥವಾ ಡಿಸೈಡ್ ಆಗಿ ಹೋದ್ರು ಕೂಡ ಒಂದೊಂದು ಗ್ರಾಮ ಪಂಚಾಯತ್ 50 ಮನೆ, 20 ಮನೆ, 30 ಮನೆ ಹೋಗ್ತವೆ. ಒಂದು ಗ್ರಾಮ ಪಂಚಾಯತಿಗಂತೂ 1000 ಮನೆ ಹೋಗೋದಿಲ್ಲ, ಕರೆಕ್ಟಲ್ರಿ? ಅಥವಾ ಮುನ್ಸಿಪಾಲಿಟಿಗೆ ಬಂದ್ರೆ ಮುನ್ಸಿಪಾಲಿಟಿಯಿಂದ ಮನೆ ಕೊಡ್ತಾರೆ, ಗ್ರಾಮ ಪಂಚಾಯತಿಗೆ ಹೋದ್ರೆ ಗ್ರಾಮ ಪಂಚಾಯತ್ ಮನೆ ಕೊಡ್ತಾರೆ. ಇಷ್ಟು ನನಗೆ ಮಾಹಿತಿ ಇರತಕ್ಕಂಥದ್ದು. ಇದರಲ್ಲಿ ಯಾವ ರೀತಿ ಆರೋಪ ಆಗಿದೆ ನಾನು ಸರಿಯಾಗಿ ಕೇಳಿಲ್ಲ. BR ಪಾಟೀಲ್ ಸಾಹೇಬರು ಸೋಷಲಿಸ್ಟ್ ಮೂವ್ಮೆಂಟ್ ಬಂದಿರತಕ್ಕಂಥವ್ರು, ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪರ್ಸನ್. ನನಗೆ ಅವ್ರ ಬಗ್ಗೆ ಗೌರವ ಇದೆ. ನೀವು ಮಚ್ಚಿನ ಕ್ಲಾರಿಫಿಕೇಶನ್ ಅವ್ರಿಗೆ ಕೇಳಬೇಕು. ಯಾಕಂದ್ರೆ ಇದು ಆರೋಪ ಆಯ್ತೋ ಸರಿ ಆಯ್ತೋ ಗುರುತಿಲ್ಲ, ನನಗೆ ಗುರುತಿಲ್ಲ. ಐ ಕೆನಾಟ್ ಡಿಫೆಂಡ್, ನೈದರ್ ಐ ಕ್ಯಾನ್ ಸೇ ಇಟ್ ಇಸ್ ಕರೆಕ್ಟ್, ಬಟ್ ಅಕಾರ್ಡಿಂಗ್ ಟು ಮಿ ಐ ಕ್ಯಾನ್ ಡಿಫೆಂಡ್ ಇನ್ ಸಚ್ ಎ ವೇ ದಟ್ ಮನೆಗಳು ಮಾತ್ರ ನೇರವಾಗಿ ಗ್ರಾಮ ಪಂಚಾಯತಿಗೆ ಹೋಗಬೇಕು, ಇಲ್ಲಿಂದ ಅಲಾಕಟ್ ಆಗಿ, ಅಥವಾ ಇಲ್ಲಿಂದ ಮುನ್ಸಿಪಾಲಿಟಿಗೆ ಹೋಗಬೇಕು. ಸೊ ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನಾವು ಪತ್ರ ಕೊಟ್ಟು ಇಂತಿಂತ ಗ್ರಾಮ ಪಂಚಾಯತಿಗೆ ಇಷ್ಟು ಮನೆಗಳನ್ನು ಕೊಡಿ ಅಂತ ಕೇಳಿದ್ರೆ ನಾವು ಕೊಟ್ಟಿದ್ದ ಪತ್ರ ಬೆಲೆ ಕೊಡ್ತಿಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳೇ ನೇರವಾಗಿ ಹಣ ಕೊಟ್ಟು ಅವ್ರು ಗ್ರಾಮ ಪಂಚಾಯತಿಗಳಿಗೆ ಮನೆ ಹಾಕಿಸ್ಕೊತಾ ಇದ್ದಾರೆ. ಅದು ನನಗೆ ಗುರುತಿಲ್ಲ. ಆ ತರ ಆಗಿದೆ, ನೀವು ವೆರಿಫೈ ಮಾಡಿ ನೋಡ್ರಿ, ನನಗೆ ಗುರುತಿಲ್ಲ. ನಿನ್ನೆ ಗ್ರಾಮ ಸಭೆಯಲ್ಲೂ ಗಲಾಟೆ ಆಗಿದೆ. ಅಲ್ಲಿ ಅವ್ರು BR ಪಾಟೀಲ್ ಹೇಳಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಗಲಾಟೆ ಆಗಿದೆ. ಅವ್ರು ಹೇಳಿದ್ರೆ ಹೌದು 10,000 ಕೊಟ್ಟಿದ್ವಿ, ನಮ್ಮ ಹೆಸರು ಹಾಕಿಲ್ಲ, ಅಲ್ಲಿ ಮನೆ ಮಂಜೂರಾತಿ ಆಗಿಲ್ಲ ಅಂತ ಗಲಾಟೆನೂ ಮಾಡ್ಕೊಂಡಿದ್ದಾರೆ. ಅಲ್ಲ, ಈಗ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಇಷ್ಟೇ ಸ್ಪಷ್ಟೀಕರಣ ಕೊಡ್ಬೋದು. ನೀವು ಎಷ್ಟು ಕೇಳಿದ್ರು ಕೂಡ ಐ ಕ್ಯಾನ್ ಓನ್ಲಿ ಲಿಮಿಟ್ ಸೋ ಮಚ್, ಸೊ ಐ ಕಾಂಟ್ ಆನ್ಸರ್ ಬಿಯಾಂಡ್ ದಿಸ್. ನೀವು ಅಧ್ಯಕ್ಷರಾಗಿರ್ತೀರಾ ಇಲ್ವಾ ಸರ್ ಮನೆಗಳ ಹಂಚಿಕೆ? ಇಲ್ಲ, ಏನಾಗಿರ್ತದೆ ಅದರಲ್ಲಿ ಸ್ವಲ್ಪ ಗೊಂದಲ ಇದೆ. ಒಂದೇನ್ ಮಾಡಿದ್ದಾರೆ, ಆಲ್ರೆಡಿ ಲಿಸ್ಟ್ ಪ್ರಿಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಪ್ರಿಯೋರ್ ಲಿಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಮನೆ ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗಿದೆ. ಅದ್ರ ಮೇಲೆ ಓವರ್ಲುಕ್ ಮಾಡಿ, ಇನ್ ಕೇಸ್ ಅದು ಕಾಯ್ದೆ ಪ್ರಕಾರ ಆಗಿಲ್ಲ ಅಂತಂದ್ರೆ MLAಗಳಿಗೆ ಅವಕಾಶ ಇದ್ದಂಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇರ್ತೀವಿ, ಬಟ್ ಪವರ್ ಇರ್ತಕ್ಕಂಥ ಚೂಸ್ ಮಾಡ್ತಕ್ಕಂಥ ಪವರ್ ಅವರಿಗಿದೆ, ಕ್ಯಾನ್ಸಲ್ ಮಾಡ್ತಕ್ಕಂಥ ಪವರ್ ನಮಗಿದೆ. ಸಬ್ಜೆಕ್ಟ್ ಕಂಡೀಷನ್ ಇರಬೇಕು ಅದರಲ್ಲಿ.